ಆತುರಗಾರನಿಗೆ ಬುದ್ಧಿಮಂದ ಅನ್ನೋ ಮಾತು ದರ್ಶನ್ಗೆ ಅನ್ವಯ ಆದಂತೆ ಕಾಣಿಸ್ತಿದೆ. ತನ್ನ ವಿನಾಕಾರಣ ಕೋಪದಿಂದಲೇ ಜೈಲಿಗೆ ಹೋದ್ರ ದರ್ಶನ್. ಅತಿಯಾದ ಕೋಪ ದರ್ಶನ್ನ ಇಲ್ಲಿವರೆಗೂ ತಂದು ನಿಲ್ಲಿಸ್ತಾ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನೇಕ ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದ ದರ್ಶನ್. ಈ ಹಿಂದೆಯೂ ಕೋಪವನ್ನ ಕಂಟ್ರೋಲ್ ಮಾಡಿಕೊಳ್ಳದೆ ಎಡವಟ್ಟನ್ನ ಮಾಡಿಕೊಂಡಿದ್ರು. ಅನೇಕ ಬಾರಿ ಕೋಪದಿಂದಲೇ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದ ದರ್ಶನ್. ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನಟ ದರ್ಶನ್. ತನ್ನ ಆತುರದಿಂದಲೇ ಇವೆಲ್ಲ ಸಂಕಷ್ಟಗಳನ್ನ ಮೈ ಮೇಲೆ ಎಳ್ಕೊಂತಿದ್ದಾರ ದರ್ಶನ್. ಅತಿಯಾದ ಕೋಪ ದರ್ಶನ್ನ ಇಲ್ಲಿವರೆಗೂ ತಂದು ನಿಲ್ಲಿಸ್ತಾ ಇರುವಂತ ಪ್ರಶ್ನೆ. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಅನೇಕ ಬಾರಿ ಸಂಕಷ್ಟದಲ್ಲಿ ಸಿಲುಕಿದ್ರು ದರ್ಶನ್. ಈ ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪದ ಅಡಿ ದರ್ಶನ್ ಜೈಲು ಕೂಡ ಸೇರಿದ್ರು. ತಮ್ಮ ಅತಿಯಾದ ಕೋಪದಿಂದಲೇ ಇವೆಲ್ಲ ಪ್ರಕರಣಗಳನ್ನ ಮೈ ಮೇಲೆ ಎಳ್ಕೊಂತಿದ್ದಾರ. ಹಿಂದೆ ಮಾಧ್ಯಮಗಳನ್ನ ಅಶ್ಲೀಲವಾಗಿ ನಿಂದಿಸಿ 1 ವರ್ಷ ನಿಷೇಧ ಕೂಡ ಆಗಿದ್ರು. ಪುನೀತ್ ರಾಜ್ಕುಮಾರ್ ವಿರುದ್ಧ ಮಾತನಾಡಿ ತೀವ್ರ ವಿವಾದವನ್ನ ಸೃಷ್ಟಿಸಿಕೊಂಡಿದ್ರು. ಅತ್ತ ವನ್ಯಜೀವಿಗಳನ್ನ ಸಾಕಿ ಅರಣ್ಯ ಇಲಾಖೆಯ ಕೆಂಗಣ್ಣಿಗೂ ಕೂಡ ಸಾಕ್ಷಿ ಆಗಿದ್ರು. ಅತ್ತ ಮೈಸೂರು ಹೋಟೆಲ್ನಲ್ಲಿ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿ ವಿವಾದವನ್ನ ತಂದುಕೊಂಡಿದ್ರು. ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ನಿಂದನೆ ಮಾಡಿ ಕೂಡ ಈ ಹಿಂದೆ ಸಾಕಷ್ಟು ಸುದ್ದಿಯಲ್ಲಿದ್ರು. ಕಾಟೇರ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಾಟೇರ ಸಕ್ಸಸ್ ಪಾರ್ಟಿಯಲ್ಲಿ ಮಹಿಳೆಯರ ಅವಹೇಳನೆ ಮಾಡಿದಂತ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿಂದೆ ಕೂಡ ಯಜಮಾನ ಚಿತ್ರೀಕರಣದ ಸೆಟ್ ನಲ್ಲಿ ಸಹ ನಟನ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಮಾತು ಕೂಡ ಬಂದಿತ್ತು. ದರ್ಶನ ಮನೆಯಿಂದ ಹುಲಿಯುಗುರು ಕೂಡ ಸರ್ಕಾರ ವಶಪಡಿಸಿಕೊಂಡಿತ್ತು. ಹೀಗೆ ಹತ್ತಾರು ವಿವಾದಗಳು ದರ್ಶನ್ ಮೇಲೆ ಇತ್ತು. ಈಗ ಅತ್ಯಂತ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನೇಕ ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದ ದರ್ಶನ್ ಈಗ ಅದೇ ಕೋಪದಿಂದ ಈ ರೀತಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರ. ಅನೇಕ ಬಾರಿ ಕೋಪದಿಂದಲೇ ವಿವಾದಗಳನ್ನ ಮೈಮೇಲೆ ಎಳ್ಕೊಂತಿದ್ರು ದರ್ಶನ್. ಈ ಬಾರಿ ಅನೇಕ ಬಾರಿ ಕೂಡ ಸುದ್ದಿಯಲ್ಲಿದ್ರು. ವಿನಾಕಾರಣವಾಗಿ ಅವರ ಕೋಪದಿಂದಲೇ ಈಗ ಜೈಲು ಹೋದ್ರ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಅಭಿಮಾನಿಯನ್ನೇ ಕ್ರೂರವಾಗಿ ಸಾಯಿಸಿಬಿಟ್ರ, ಈ ರೀತಿಯಾಗಿ ಕೊಲೆ ಕೈದು ಬಿಟ್ರ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ದರ್ಶನ್ ಆಪ್ತರು ಕೂಡ ದರ್ಶನ್ ಪರವಾಗಿ ಮಾತನಾಡಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮಾಜಿ ಸಂಸದೆ ಸುಮಲತಾರವನ್ನ ಅಮ್ಮ ಅಂತ ಕರಿತಾ ಇದ್ರು. ಆದ್ರೂ ಈಗ ಯಾರು ಕೂಡ ದರ್ಶನ್ ಪರವಾಗಿ ಬರ್ತಾ ಇಲ್ಲ. ಹೀಗಾಗಿ ನಟ ದರ್ಶನ್ ತಮ್ಮ ಅವಸರದಿಂದ ತಮ್ಮ ಕೋಪದಿಂದಲೇ ಎಂತ ವಿವಾದಗಳನ್ನ ಸೃಷ್ಟಿಸ್ಕೊಂತಿದಾರ. ಆದ್ರೆ ಈ ಬಾರಿ ಸಣ್ಣ ಪುಟ್ಟ ಕೇಸ್ಗಳಲ್ಲ, ಯಾವುದೋ ವಿವಾದಗಳಲ್ಲ, ಅತ್ಯಂತ ಕ್ರೂರವಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದ್ದಾರೆ. ದರ್ಶನ್ ಮತ್ತು ನಟಿ ಪವಿತ್ರ ಗೌಡ ಕೂಡ ಬಂಧನವಾಗಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ಬಂಧನ, ಇನ್ನು A2 ಆರೋಪಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನವಾಗಿದ್ದಾರೆ. ದರ್ಶನ್ ಅವರ ಅತಿಯಾದ ಕೋಪ ಈಗ ಪೊಲೀಸ್ ಕಸ್ಟಡಿಯವರೆಗೂ ತಂದು ಬಿಟ್ಟಿದೆ. ಅಭಿಮಾನಿಯನ್ನೇ ಕ್ರೂರವಾಗಿ ಸಾಯಿಸ್ಬಿಟ್ರ.